ಹೋದ ವರ್ಷ ನಮ್ಮ 50ನೇ ವರ್ಷದ ಮದುವೆ ವಾರ್ಷಿಕೋತ್ಸವನ ಸರಿಯಾಗಿ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ಈ ಸಲ 1 ಖುಷಿ ಇದೆ. ಆ ಎರಡೂ ಸಂಭ್ರಮದ ದಿನಾಚರಣೆನ ಈ ಸಲ ನಾವು ವಿಜೃಂಭಣೆಯಿಂದ ಆಚರಿಸಬೇಕು. ಬಿಡ್ತೀವ ತಾತ, ಊರ್ ಹಬ್ಬದ ಥರ ಮಾಡೋಣ. ಎಲ್ಲಿ ಅಜ್ಜಿಗೆ ಫೋನ್ ಕೊಡು, ಮಾತಾಡ್ತೀನಿ. ಬೇಡಪ್ಪ ಬೇಡ, ನೀನ್ ಅವಳಿಗೆ ಅಪ್ಪಿತಪ್ಪಿ ಫೋನ್ ಮಾಡಕ್ಕೂ ಹೋಗ್ಬೇಡ. ನಾನು ಅವಳಿಗೆ ಇದನ್ನ ಸರ್ಪ್ರೈಸ್ ಕೊಡೋಣ ಅಂತಿದ್ದೀನಿ. ಅವಳು ಈ ವಿಷಯನ ನನಗೆ ಪ್ರಸ್ತಾಪ ಮಾಡಿದಾಗ ಅದನ್ನ ನಾನು ಕಿವಿಗೆ ಹಾಕೊಳ್ಳಿಲ್ಲ. ಅವಳು ಊರ್ಗ್ ಬರ್ತಾ ಇದ್ದ ಹಾಗೆ ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ಅವಳು ಡಬಲ್ ಖುಷಿ ಪಡ್ಬೇಕು. ನೋಡಪ್ಪ ಸೂರ್ಯ, ಹಾಗ ನಾವು ಸರ್ಪ್ರೈಸ್ ಕೊಡೋಣ, ಏನ್ ಹೇಳ್ತೀಯಾ? ಪರವಾಗಿಲ್ಲ ತಾತ, ನೀನು ಈ ವಯಸ್ಸಲ್ಲಿ ಅಜ್ಜಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿದ್ಯಲ್ಲ, ಬಹಳ ಖುಷಿ ಆಯ್ತು. ನೀನು ಏನು ಯೋಚನೆ ಮಾಡಬೇಡ ತಾತ, ನೀವಿಬ್ರು ಮತ್ತೆ ಹೊಸದಾಗಿ ಹಸೆಮಣೆ ಏರೋ ಥರ ನಾನು ಮಾಡ್ತೀನಿ, ನಾವೆಲ್ಲರೂ ಮಾಡ್ತೀವಿ. ಅಪ್ಪ, ನಿನ್ನ ಹಳೆ ಸ್ನೇಹಿತರು ಸಂಬಂಧಿಕರು ಎಲ್ರನ್ನೂ ಕರೆದು ಜಾಮ್ ಜಾಮ್ ಅಂತ ಮಾಡ್ಬಿಡೋಣ. ಅರೆ ನಾಗಲಕ್ಷ್ಮಿ, ನೀನು ಅಲ್ಲೇ ಇದೀಯಾ? ಬರೀ ಅಮ್ಮ ಮಾತ್ರ ಅಲ್ಲ ತಾತ, ನಾನು ಪದ್ಮಿನಿ ಇಬ್ರು ಇಲ್ಲೇ ಇದ್ದೀವಿ. ನೀವ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ವಿ. ಸೂಪರ್ ಐಡಿಯಾ ತಾತ. ಅಜ್ಜಿಗೂ ತುಂಬಾ ಖುಷಿ ಆಗತ್ತೆ. ಇಷ್ಟು ವರ್ಷದಲ್ಲಿ ಅಜ್ಜಿ ಬಾಯಿ ಬಿಟ್ಟು ಏನು ಕೇಳಿದ್ದನ್ನ ನಾನು ನೋಡಿಲ್ಲ. ಈ ಸರ್ಪ್ರೈಸ್ ಅಜ್ಜಿಗೆ ತುಂಬಾ ಖುಷಿ ಕೊಡುತ್ತೆ. ನೀವ್ ಹೇಳಿದ್ರಲ್ಲ, ಇನ್ ಮಿಕ್ಕಿದ್ದನ್ನೆಲ್ಲ ನಾವ್ ನೋಡ್ಕೋತೀವಿ. ಅದ್ಧೂರಿಯಾಗಿ ಆಚರಣೆ ಮಾಡೋಣ ತಾತ, ಏನಂತೀರಾ? ಹೌದಮ್ಮ ಹೌದಮ್ಮ ಹೌದು, ತುಂಬಾ ಸಂತೋಷ.